ಮುಂಬೈನ 26/11 ವಿಲನ್ ಉಗ್ರ ರಾಣಾ ಎಂಟ್ರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ದೆಹಲಿಗೆ ರಾಣಾನನ್ನು ಕರೆತರಲಿದೆ ಸ್ಪೆಷಲ್ ಟೀಮ್. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ NIA ಅವರು ಆತನನ್ನು ಅರೆಸ್ಟ್ ಮಾಡ್ತಾರೆ. ದೆಹಲಿ NIA ಕಚೇರಿಯ 3ನೇ ಫ್ಲೋರ್ನಲ್ಲಿ ಆತನ ಪ್ರಾಥಮಿಕ ವಿಚಾರಣೆ ಕೂಡ ನಡೆಯುತ್ತೆ. NIA ಕಚೇರಿಯ ಗ್ರೌಂಡ್ ಫ್ಲೋರ್ನಲ್ಲೇ ಮೆಡಿಕಲ್ ಚೆಕಪ್ ಕೂಡ ಆಗುತ್ತೆ. ಅದಾದ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸ್ತಕ್ಕಂಥದ್ದು. ನಮ್ಮಲ್ಲಿರುವಂತಹ ವ್ಯವಸ್ಥೆಯ ಪ್ರಕಾರ ಅರೆಸ್ಟ್ ಅಂತ ತೋರಿಸಿದ 24 ಗಂಟೆ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಇವತ್ತು ಆ್ಯಕ್ಚುಲಿ ಗೌರ್ನಮೆಂಟ್ ಹಾಲಿಡೇ ಇದೆ, ಕೋರ್ಟ್ಗಳ ಕಲಾಪ ಇರಲ್ಲ. ಆದರೂ ನ್ಯಾಯಾಧೀಶರ ಮುಂದೆ ಇವತ್ತೇ ಹಾಜರುಪಡಿಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ NIA ಕೇಂದ್ರ ಕಚೇರಿಯ ಸುತ್ತ ಹದ್ದಿನ ಕಣ್ಣಿಟ್ಟಿದ್ದಾರೆ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನು ಕರೆಸಿದ್ದಾರೆ. ಜೊತೆಗೆ ಪೊಲೀಸ್ ಪಹರೆ ಎಲ್ಲವೂ ಕೂಡ ಬಹಳ ಬಿಗಿ ಬಂದೋಬಸ್ತ್ನಲ್ಲಿ ಇದೆ. ಹಾಗಾಗಿ ಇವತ್ತು ಭಾರತಕ್ಕೆ ಉಗ್ರ ತಹವೂರ್ ರಾಣನನ್ನು ಕರೆ ತರ್ತಾ ಇದ್ದಾರೆ. 26/11 ಮುಂಬೈನಲ್ಲಿ ತಾಜ್ ಹೋಟೆಲ್ ಮೇಲೆ, ಛತ್ರಪತಿ ಶಿವಾಜಿ ಟರ್ಮಿನಲ್ ಮೇಲೆ ಏನು ನಡೆದಿತ್ತಲ್ಲ, ಇದೆಲ್ಲದರ ದಾಳಿಯ ಮಾಸ್ಟರ್ ಮೈಂಡೇ ಈತ. ಮಾಸ್ಟರ್ ಮೈಂಡ್ ಅಂತಂದರೆ ಪ್ಲ್ಯಾನ್ ಮಾಡೋದ್ರಿಂದ ಹಿಡಿದು ಆ ಪ್ರಾಜೆಕ್ಟ್ ಆ ಪ್ಲ್ಯಾನ್ಗೆ ಹಣಕಾಸನ್ನು ಹೊಂದಿಸುವ ತನಕ ಎಲ್ಲ ಈತನ ಕೆಲಸ ಇದ್ದಿತ್ತು. ಅದಾದ ನಂತರ ಈತ ಅಮೇರಿಕಾಗೆ ಹೋಗಿ ತಲೆಮರೆಸ್ಕೋತಾನೆ. ಅಮೇರಿಕಾದವರೇ ಮಾಹಿತಿ ಕೊಡ್ತಾರೆ ಭಾರತಕ್ಕೆ, ಈತ ಮುಂಬೈ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಂತಂದ್ಬಿಟ್ಟು. ಆಮೇಲೆ ಭಾರತ ಸಾಕಷ್ಟು ಸಾಕ್ಷ್ಯಗಳನ್ನು ಒದಗಿಸ್ಕೊಡುತ್ತೆ. ಶತಾಯಗತಾಯ ಆತನನ್ನು ಭಾರತಕ್ಕೆ ಕರೆತರಲೇಬೇಕು ಅಂತ 2023ರಲ್ಲೇ ಆತನನ್ನು ಗಡೀಪಾರಿಗೆ ಆದೇಶ ಮಾಡಲಾಗುತ್ತೆ ಅಲ್ಲಿ. ಆದರೂ ಕಾನೂನು ಪ್ರಕ್ರಿಯೆಗಳು ಮುಂದೂಡಿ ಕೊನೆಗೆ 2025ರಲ್ಲಿ ಕೊನೆಗೂ ಆತನನ್ನು ಕರೆತರುವಂತಹ ಕೆಲಸಗಳೆಲ್ಲವೂ ಕೂಡ ಈಗ ನಡೆದು ಸಕ್ಸಸ್ ಆಗಿ ಒಂದು ರೀತಿ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಜಯ ಸಿಕ್ಕಿದೆ, ಯಶಸ್ಸಾಗಿದೆ. ಅಮೇರಿಕದಿಂದ ಆತ ಗಡೀಪಾರಾಗಿದ್ದಾನೆ. ಇವತ್ತು 3 ಗಂಟೆಗೆ ದೆಹಲಿ ಏರ್ಪೋರ್ಟ್ಗೆ ಆತನನ್ನು ಕರೆತರ್ತಾ ಇದ್ದಾರೆ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರ್ತಾರಾ ಅಥವಾ ಪಾಲಮ್ ಏರ್ಬೇಸಿಗೆ ಬರ್ತಾರಾ, ಅದ್ರ ಬಗ್ಗೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಎಲ್ಲ ಕಡೆ ಭದ್ರತೆ ಇದೆ. ಕೊನೆ ಕ್ಷಣದಲ್ಲೂ ಕೂಡ ಪ್ಲ್ಯಾನ್ ಚೇಂಜ್ ಮಾಡ್ಬೋದು. ಯಾಕೆಂದರೆ ಅಷ್ಟು ಭದ್ರತೆಯನ್ನು ಒದಗಿಸ್ಬೇಕು. ಹಸ್ತಾಂತರ ಮಾಡಬೇಕಾದ್ರೆ ಅಮೆರಿಕ ಕೂಡ ಹೇಳಿತ್ತು ಆತನಿಗೆ ಸೂಕ್ತ ಭದ್ರತೆ ಕೊಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ. ದೆಹಲಿಗೆ ಬರ್ತಾ ಇದ್ದಂತೆ ಅರೆಸ್ಟ್ ತೋರಿಸ್ತಾರೆ. ಈಗ ಸದ್ಯಕ್ಕೆ ಗುಪ್ತಚರ ಇಲಾಖೆಯ ವಶದಲ್ಲಿ ಆತ ವಿಮಾನದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿಗೆ ಬಂದ ತಕ್ಷಣ NIA ಅವರು ಅರೆಸ್ಟ್ ತೋರಿಸ್ತಾರೆ. ರಾಣಾ ವೈದ್ಯಕೀಯ ಪರೀಕ್ಷೆಯ ಬಳಿಕ ಕೋರ್ಟ್ಗೆ ಆತನನ್ನು ಹಾಜರುಪಡಿಸಲಾಗುತ್ತೆ. NIA ಕೋರ್ಟ್ಗೆ, ಪಟಿಯಾಲ ಕೋರ್ಟ್ ಬಿಲ್ಡಿಂಗ್ ಸಮುಚ್ಚಯದಲ್ಲೇ ಒಂದು NIA ಕೋರ್ಟ್ ಕೂಡ ಇದೆ, ಅಲ್ಲಿಗೆ ಹಾಜರುಪಡಿಸ್ತಾರೆ. ಆಮೇಲೆ ರಾಣಾನನ್ನು ಕಸ್ಟಡಿಗೆ ಕೇಳ್ತಾರೆ NIA ಅಧಿಕಾರಿಗಳು. ಕೋರ್ಟ್ ಆತನನ್ನು ಕಸ್ಟಡಿಗೆ ಕೊಟ್ಟ ನಂತರ ಆತನನ್ನು ಜೈಲಿಗೆ ಕರ್ಕೊಂಡು ಹೋಗಿ ಬಿಡಬೇಕು, ಅಲ್ಲಿ ವಿಚಾರಣೆ ಆಗಬೇಕು. ತಿಹಾರ್ ಜೈಲಿಗೆ ಆತನನ್ನು ಶಿಫ್ಟ್ ಮಾಡಲಾಗುತ್ತೆ. ದೆಹಲಿಯ ತಿಹಾರ್ ಜೈಲಿಗೆ ಅವನನ್ನು ಸ್ಪೆಷಲ್ ಸೆಲ್ಗೆ ಹಾಕ್ತಾರೆ. ಅಲ್ಲಿ ವಿಚಾರಣೆಗಳು ನಡೆಯುತ್ತೆ. ಯಾಕೆಂದರೆ ಎಲ್ಲರನ್ನ ಟ್ರೀಟ್ ಮಾಡಿದ ಹಾಗೆ ಇಲ್ಲಿ ಮಾಡೋಕ್ಕೆ ಬರಲ್ಲ. ಯಾಕೆಂತಂದರೆ ಆತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಜಾಗತಿಕ ಭಯೋತ್ಪಾದಕ ಆತ. ಹಾಗಾಗಿ ಆತನನ್ನು ವಿಚಾರಣೆ ನಡೆಸಬೇಕಾಗುತ್ತೆ. ಇನ್ಫ್ಯಾಕ್ಟ್ ಆತನ ಮೇಲಿರ್ತಕ್ಕಂಥ ಆರೋಪಗಳೆಲ್ಲ ಪ್ರೂವ್ ಆಗೋಗಿದೆ. ಪ್ರೂವ್ ಆಗಿದ್ದಕ್ಕೇ ಅಮೇರಿಕಾದವರು ಗಡೀಪಾರು ಮಾಡೋದಕ್ಕೆ ಒಪ್ಕೊಂಡಿದ್ದು. ಅಷ್ಟು ಸಾಕ್ಷಿಗಳನ್ನು ಭಾರತ ಒದಗಿಸಿತ್ತು. ಇನ್ನು ಪಾಕಿಸ್ತಾನದ ಪಾತ್ರ ಏನು, ಈ ಮುಂಬೈ ದಾಳಿ ಇತ್ತಲ್ಲ ಅದರಲ್ಲಿ ಪಾಕಿಸ್ತಾನದ ಪಾತ್ರ ಏನಿತ್ತು, ಅದರ ಬಗ್ಗೆ NIA ವಿಚಾರಣೆ ನಡೆಯುತ್ತೆ. ನಾನು ಪಾಕ್ ಮೂಲದ ಮುಸ್ಲಿಂ ಅಂತ ಈಗಾಗಲೇ ಆತ ಹೇಳ್ಕೊಂಡಿದ್ದಾನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈತನನ್ನು ಕರ್ಕೊಂಡು ಬಂದಾಗ ಭದ್ರತೆ ಅಂತಕ್ಕಂಥದ್ದು ದೊಡ್ಡ ಸವಾಲಾಗುತ್ತೆ, ನನಗೆ ಗೊತ್ತು. ಹಾಗಾಗಿ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಅಂತ ಮಾಡ್ಕೊಂಡಿರ್ತಾರೆ. ಕಾಲಕಾಲಕ್ಕೆ ಅದು ಬದಲಾಗ್ತಾನೂ ಇರುತ್ತೆ. ಈಗ ಲೇಟೆಸ್ಟ್ ಇನ್ಫಾರ್ಮೇಷನ್ಸ್ ಏನಿದೆ ಅಂತ? ಅರವಿಂದ್, ರಾಣಾ ಈಗ 3 ಗಂಟೆಗೆ ದೆಹಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆದರೆ ಎಲ್ಲಿ ಬಂದು ಇಳಿತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಗಳಿಲ್ಲ. ಆದರೆ ಬಹುತೇಕ ಪಾಲಮ್ ಏರ್ ಬೇಸ್ನಲ್ಲೇ ಅಮೆರಿಕದಿಂದ ಬರ್ತಿರುವಂಥ ವಿಶೇಷ ವಿಮಾನ ಲ್ಯಾಂಡ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾರ್ವಜನಿಕರ ದಟ್ಟಣೆಯೂ ಕೂಡ ಇರುತ್ತೆ. ಹೀಗಾಗಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಬಹುದು ಅನ್ನೋ ಕಾರಣಕ್ಕೆ ಪಾಲಮ್ ಏರ್ ಬೇಸ್ ಆರ್ಮಿ ಕಂಟ್ರೋಲಲ್ಲಿ ಇರುವಂಥ ಏರ್ಪೋರ್ಟ್ ಆಗಿರುವಂಥದ್ದು. ಹೀಗಾಗಿ ಅಲ್ಲಿ ಲ್ಯಾಂಡ್ ಮಾಡುವಂಥ ನಿಟ್ಟಿನಲ್ಲಿ ಈಗ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒನ್ಸ್ ಅಲ್ಲಿ ಬಂದು ಲ್ಯಾಂಡ್ ಆಗ್ತಾ ಇದ್ದಂತೆ ಆತನನ್ನು ಸೀದಾ NIA ಕಚೇರಿಗೆ ಕರೆತರುವಂಥ ಸಾಧ್ಯತೆಗಳಿದ್ದಾವೆ. ಪಾಲಮ್ ಏರ್ ಬೇಸ್ನಲ್ಲೇ NIA ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿ ಅಲ್ಲಿಂದ ನೇರವಾಗಿ NIA ಕಚೇರಿಗೆ ತರುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ NIA ಕಚೇರಿ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದೆ. ಈಗ ಸದ್ಯಕ್ಕೆ ನಾನು NIA ಕಚೇರಿಯ ಮುಂಭಾಗದಲ್ಲಿದ್ದೀನಿ.
ನೀವು ಕೂಡ ನೋಡ್ಬೋದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಕಚೇರಿ ಹೇಗಿದೆ ಅನ್ನುವಂಥದ್ದನ್ನು. ಈಗ ಸಂಪೂರ್ಣವಾಗಿ ಇಲ್ಲಿ ತಯಾರಿಯನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. 3ನೇ ಮಹಡಿಯಲ್ಲಿ ಏನು ರಾಣಾನ ವಿಚಾರಣೆಯನ್ನು ನಡೆಸಲಾಗುತ್ತೆ, ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ಇಲ್ಲಿ ಒನ್ಸ್ ಪ್ರಾಥಮಿಕ ಮಾಹಿತಿಯನ್ನು ಪಡೆದ ಬಳಿಕ ಇಲ್ಲಿಂದ ಆತನನ್ನು ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಆತನನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದಂತೆ ರಾಣಾ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ನೋಡಿ, ನೀವು NIAಗೆ ಸಂಪರ್ಕ ಮಾಡುವಂಥ ರಸ್ತೆಗಳೇನಿದ್ದಾವೆ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಯಾವುದೇ ಸಾರ್ವಜನಿಕ ವಾಹನಗಳಿಗೆ ಇಲ್ಲಿ ಪ್ರವೇಶವನ್ನು ಕೊಡ್ತಾ ಇಲ್ಲ. ಅಲ್ಲಲ್ಲಿ ಕೇಂದ್ರೀಯ ಮೀಸಲು ಪಡೆಗಳ ಪೊಲೀಸರನ್ನು ನಿಯೋಜನೆ ಮಾಡಿ ಭದ್ರತೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. 3 ಗಂಟೆ ಅಥವಾ 3:15 ಬಳಿಕ ಇನ್ನಷ್ಟು ಹೆಚ್ಚಿನ ಭದ್ರತೆಯನ್ನು ಇಲ್ಲಿ ಒದಗಿಸುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಾರ್ವಜನಿಕರಿಗೂ ಕೂಡ ಸದ್ಯಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು NIA ಕಚೇರಿಯ ಬಳಿ ಇರುವಂಥ ಮೆಟ್ರೋ ಸ್ಟೇಷನ್ ಏನಿದೆ ಇವುಗಳ ಗೇಟ್ಗಳನ್ನು ಕೂಡ ಬಂದ್ ಮಾಡುವಂಥ ಕೆಲಸವನ್ನು ಈಗ ಮಾಡಲಾಗಿದೆ. ಸಹಜವಾಗಿ ಈ ಭಾಗದಲ್ಲಿ ಓಡಾಡುವಂಥ ಜನರಿಗೆ ಈ ಒಂದು ಮೆಟ್ರೋ ನಿಲ್ದಾಣ ಸಾಕಷ್ಟು ಅನುಕೂಲ ಆಗುವಂಥದ್ದು. ಆದರೆ ಈ 2 ಗೇಟ್ಗಳನ್ನು ಕೂಡ ಈಗ ಬಂದ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾರು ಕೂಡ ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಂಚರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಬಹುಶಃ ಈ ಒಂದು ಭಾಗಕ್ಕೆ ಅಂದರೆ NIA ಕಚೇರಿಗೆ 4 ಗಂಟೆ ಅಷ್ಟೊತ್ತಿಗೆ ಏನು ರಾಣಾ ಬಂದು ತಲುಪುವಂಥ ಸಾಧ್ಯತೆಗಳನ್ನು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದಾರೆ, ಕರ್ಕೊಂಡು ಬಂದು ಎಲ್ಲಿ ಎನ್ಕ್ವೈರಿ ಮಾಡಬೇಕು, ಪ್ರಾಥಮಿಕ ವಿಚಾರಣೆ ಎಲ್ಲಾಗಬೇಕು, ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲಾಗಬೇಕು, ಆ ನಂತರ ಆತನನ್ನು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ರೂಟ್ ಎಲ್ಲೆಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಮತ್ತು ಮಿಲಿಟರಿಯ ಸರ್ಪಗಾವಲನ್ನು ಹಾಕಲಾಗಿದೆ.